ಈಗಾಗಲೇ ಮಳಿ ಸ್ಟಾರ್ಟ್ ಆಗಿದೆ. ಯಾವ ರೀತಿ ಹೊಂದಿದ್ರು ರೈತರಿಗೆ ಮತ್ತು ಇವ್ರಿಗೆ ಏನು? ಈ ಸರಿ ನಮಗೆಲ್ಲರಿಗೂ ಒಂಥರ ಭಯ ಆಗಿತ್ತು. ಇಡೀ ದೇಶದಲ್ಲಿ ಮಳೆ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ಎಲ್ಲರಲ್ಲೂ ಒಂದು ಆತಂಕ ಮೂಡಿತ್ತು. ವಿಶೇಷವಾಗಿ ಬೆಳಗಾವಿ ಜಿಲ್ಲೆ ಬಗ್ಗೆ ಹೇಳ್ಬೇಕಂತಂದ್ರೆ ಕಳೆದ 3-4 ದಿನಗಳಿಂದ ಒಳ್ಳೆಯ ಮಳೆ ಆಗ್ತಾ ಇದೆ. ಇದರಿಂದ ಒಂದು ಸ್ವಲ್ಪ ನಮ್ಮೆಲ್ಲರಲ್ಲಿ ಒಂದು ಆಶಾ ಮನೋಭಾವನೆ ಹುಟ್ಟಿದೆ. ಇವತ್ತು ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಆದಿಯಾಗಿ ಒಂದು ಸುದೀರ್ಘವಾದಂಥ ಒಂದು ಸಭೆಯನ್ನು ನಾವು ತೆಗೆದುಕೊಂಡ್ವಿ. ಸಭೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ, ಎಲ್ಲೆಲ್ಲಿ ಕೊರತೆ ಇದೆ, ಕುಡಿಯುವ ನೀರಿನ ಸಲುವಾಗಿ ಎಷ್ಟು ಅವೈಲೇಬಲ್ ಇದೆ, ಏನು ಕೊರತೆ ಇದೆ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಿಂದ ಇದುವರೆಗೆ ಏನು ಬಿತ್ತನೆ ಆಗಿದೆ, ಬಿತ್ತನೆ ಆದಮೇಲೆ ರಸಗೊಬ್ಬರದ ಕೊರತೆ ಇದೆಯಾ, ತದನಂತರ ಜಾನುವಾರುಗಳಿಗೆ ಮೇವಿನ ಅವೈಲೇಬಿಲಿಟಿ ಮತ್ತು ಕೊರತೆ ಬಗ್ಗೆ, ತೋಟಗಾರಿಕೆ ಇಲಾಖೆಯಿಂದ ಸುದೀರ್ಘವಾದಂಥ ಮಾಹಿತಿ, ಆರೋಗ್ಯ ಇಲಾಖೆಯಿಂದ ಇವತ್ತು ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಮ್ಮ ಜಿಲ್ಲಾವಾರು ಆರೋಗ್ಯ ಸಮಸ್ಯೆಗಳ ಬಗ್ಗೆ ಸುದೀರ್ಘವಾದಂಥ ಚರ್ಚೆ, ಒಟ್ಟಾರೆಯಾಗಿ ಮಳೆಯ ಕೊರತೆ ಹಾಗೂ ಆ ಕೊರತೆ ಆದಲ್ಲಿ ನಾವು ಯಾವ ರೀತಿ ಅದನ್ನು ನಿಭಾಯಿಸಬೇಕು ಅಂತ ಒಂದು ಒಟ್ಟಾರೆಯಾಗಿ ಸುದೀರ್ಘವಾದಂಥ ಚರ್ಚೆಯನ್ನು ಮಾಡಿದ್ದೀವಿ. ಇವತ್ತಿನ ದಿನದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ 3-4 ದಿನದಿಂದ ಒಳ್ಳೆಯ ಮಳೆ ಆಗ್ತಾ ಇದೆ. ಬರುವ ದಿನಗಳಲ್ಲಿ ಮಳೆ ಕೊರತೆ ಆದಲ್ಲಿ ನಾವು ಏನು ಮಾಡ್ಬೇಕದನ್ನ ನಾವು ಸಭೆಯಲ್ಲಿ ತೀರ್ಮಾನ ಮಾಡಿದ್ದೇವೆ. ಕೇಂದ್ರ ಸರ್ಕಾರ ರಸಗೊಬ್ಬರಗಳನ್ನ ಕಡಿಮೆ ಬಳಸಿ ಅಂತ ಒಂದು ಸಂದೇಶ ಇತ್ತು. ಆ ರೀತಿ ಈಗಾಗಲೇ ರಾಜ್ಯದಲ್ಲಿ ಏನಾದ್ರೂ ರಸಗೊಬ್ಬರದ ಕಡಿಮೆ ಏನಾದ್ರೂ ಅನಿಸ್ತಾ ಇದೆ? ಜಿಲ್ಲೆಯಲ್ಲಿ ಯಾವ ರೀತಿ ಆದ? ಕಳೆದ ವರ್ಷ ರಸಗೊಬ್ಬರಗಳ ಕೊರತೆ ಕರ್ನಾಟಕ ರಾಜ್ಯದ ರೈತರಿಗೆ ಸಾಕಷ್ಟು ಶಾಪವಾಗಿ ಪರಿಣಮಿಸಿತ್ತು. ವಿಶೇಷವಾಗಿ ಯೂರಿಯಾ ಕೊರತೆ ಆಗಿತ್ತು. ಈ ಸರಿ ನಾನು ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೀನಿ. ಬೆಳಗಾವಿ ಜಿಲ್ಲೆಯಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ರಸಗೊಬ್ಬರ ಕೊರತೆ ಇಲ್ಲ. ನಮ್ಮಲ್ಲಿ ಸಾಕಷ್ಟು ಸ್ಟೋರೇಜ್ ದಾಸ್ತಾನು ಇದೆ. ರೈತರು ಆತಂಕ ಪಡುವ ಅವಶ್ಯಕತೆ ಇಲ್ಲ. ರಸಗೊಬ್ಬರದ ಕೊರತೆ ಈ ವರ್ಷ ನಮ್ಮ ಜಿಲ್ಲೆಗೆ ಆಗುವುದಿಲ್ಲ. ಸರ್, ಇವಾಗ RDPR ಇಲಾಖೆ ಸಚಿವರುಗಳು ಕೂಡ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತಿಗಳ ಚುನಾವಣೆ ನಡೆಸ್ತೀವಿ ಅಂತ ಈಗಾಗಲೇ ಸುಮಾರು ವರ್ಷಗಳಿಂದ ಇನ್ನೂ ಚುನಾವಣೆಗಳಾಗ್ತಾ ಇಲ್ಲ. ಯಾವ ರೀತಿ ಒಬ್ಬ ಜನಪ್ರತಿನಿಧಿ, ಸ್ಥಳೀಯ ಪ್ರತಿನಿಧಿಸುವಂತ ನೀವು ಯಾವ ರೀತಿ ಇದನ್ನು ನೋಡ್ತಾರೆ ಸರ್? ನೋಡಿ, ವಿಶೇಷವಾಗಿ ಈ ಸ್ಥಳೀಯ ಸಂಸ್ಥೆಗಳು ಚುನಾವಣೆಗೆ ಟೈಮ್ ಸರಿಯಾಗಿ ಆಗಬೇಕು. ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಗ್ರಾಮ ಪಂಚಾಯಿತಿಗಳು ಸಮಯಕ್ಕೆ ಸರಿಯಾಗಿ ಚುನಾವಣೆಗಳಾಗಬೇಕು. ಯಾಕಪ್ಪ ಅಂತಂದ್ರೆ ಆ ಗ್ರಾಮದ ನಿರ್ವಹಣೆ ಆ ಗ್ರಾಮ ಪಂಚಾಯತಿ ಮೇಲೆ ಇರ್ತದೆ, ಚುನಾಯಿತ ಪ್ರತಿನಿಧಿಗಳ ಮೇಲೆ ಇರ್ತದೆ. ಅದಕ್ಕಾಗಿ ಈಗಾಗಲೇ ನಾವು ಸರ್ಕಾರದ ಮಟ್ಟದಲ್ಲಿ ಸಾಕಷ್ಟು ಸರಿ ಚರ್ಚೆ ಮಾಡಿದ್ದೀವಿ. ಗ್ರಾಮೀಣಾಭಿವೃದ್ಧಿ ಸಚಿವರ ಜೊತೆ ಚರ್ಚೆ ಮಾಡಿದ್ದೀವಿ, ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ದೀವಿ. SIR ಪ್ರಕ್ರಿಯೆ ಮುಗಿದ ತಕ್ಷಣ ಕರ್ನಾಟಕ ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳು 100ಕ್ಕೆ 100 ಆದಷ್ಟು ಬೇಗ ಆಗ್ತಾವಂತ ಈ ಸಂದರ್ಭದಲ್ಲಿ ಆಡಳಿತ ಅಧಿಕಾರಿಗಳಿಗೆ ಒಬ್ಬೊಬ್ಬರು ಆಡಳಿತ ಅಧಿಕಾರಿಗಳಿಗೆ 4-3 ಗ್ರಾಮ ಪಂಚಾಯತಿಗಳು ಕೂಡ ಸರಿಯಾಗಿ ಸಮಯಕ್ಕೆ ಇದನ್ನ ಆಗ್ತಾ ಇಲ್ಲ. ಇದ್ರ ಕಡೆ ಒಂದು ಆಡಳಿತವಾಗಿ ಚುರುಕುಗೊಳಿಸಲಿ ಏನಾದ್ರು ಇದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ. ಪ್ರತಿಯೊಂದು ಪಂಚಾಯತಿಗೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳದಾರ. ಆಡಳಿತ ಅಧಿಕಾರಿಗಳಂತಂದ್ರೆ ಏನು, ಇವಾಗ ನಮ್ಮಲ್ಲಿ ಚುನಾಯಿತ ಪ್ಯಾನಲ್ ಇಲ್ಲ, ಗ್ರಾಮ ಪಂಚಾಯತಿ ಮೆಂಬರ್ಗಳಿಲ್ಲ, ಅಧ್ಯಕ್ಷರಿಲ್ಲ ಅಂತ 3-4 ಗ್ರಾಮ ಪಂಚಾಯತಿಗಳ ಮೇಲೆ ಮೇಲ್ ಉಸ್ತುವಾರಿ ಅಂತ ಹಾಕಿದೀವಿ. ಆದ್ರೆ PDOಗಳು ಪ್ರತಿಯೊಂದು ಪಂಚಾಯತಿಯಲ್ಲಿದ್ದಾರೆ, ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಕೆಲವೊಂದು ಪಂಚಾಯತಿಗಳಲ್ಲಿ ಅಲ್ಲಿ ಇಲ್ಲಿ ತೊಂದರೆಗಳು ಕಂಡು ಬರ್ತಾ ಇದೆ ಬೆಳಗಾವಿ ಜಿಲ್ಲೆಯಲ್ಲಿ. ಅದನ್ನ ನಾವು ವೈಯಕ್ತಿಕವಾಗಿ ನಿರ್ವಹಣೆ ಮಾಡ್ತಾ ಇದೀವಿ, ಪ್ರತಿಯೊಬ್ಬರಿಗೂ ಸ್ಪಂದನೆ ಮಾಡ್ತಾ ಇದೀವಿ. ಯಾವುದೇ ರೀತಿಯ ಆತಂಕ ಪಡುವ ಅವಶ್ಯಕತೆ ಇಲ್ಲ.